ಹೇಳ್ಬಿಟ್ಟು ಹೇಳಿಲ್ಲ. ಬಟ್ ಏನಂದರೆ ನಾನು ಏನಾದರೂ ಮಾತಾಡುವಾಗ ಜಾಸ್ತಿನೇ ಪಲ್ಯ ಮಾಡ್ತಾರೆ. ತುಂಬ ಬ್ಲಡ್ ಸರ್ಕ್ಯುಲೇಷನ್ ಆಗಿರ್ಬೋದು, ಆಮೇಲೆ ಸ್ಕಿನ್ ಅಂತ ಬಂದಿಲ್ಲ. ಬಟ್ ಈ ಕಡೆ ನಾನು ಫೋಟೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವಾಗ 11 o'clock ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಸ್ಪೆಷಲ್ ಡೇ, ಬಿಕಾಸ್ ನಮ್ಮ ಅಮ್ಮನ ಬರ್ಡೇ ದಿನ ಇವತ್ತು. ಹಾಗಾಗಿ ನಿನ್ನೆ ಹೇಳಬೇಕು ಅಂತ ಅಂದ್ಕೊಂಡೆ, ಬಟ್ ಸರ್ಪ್ರೈಸ್ ಆಗಿರಲಿ ಅವಳಿಗೆ ಅಂತ ಹೇಳಿಬಿಟ್ಟು ಹೇಳಿಲ್ಲ. ಬಟ್ ಏನಂದರೆ ನಾನು ಏನಾದರೂ ಮಾತಾಡುವಾಗ ಇದ್ಲು ಅಂದರೆ ಕೇಳಿಸ್ಕೊಂಬಿಡ್ತಾಳೆ. ಅದಕ್ಕೋಸ್ಕರ ನಿನ್ನೆ ಏನೂ ಹೇಳೇ ಇಲ್ಲ. ಬರ್ಡೇ ಇದೆ ಅಂಥೇಳಿ ಅವಳಿಗೆ ಬೆಳಿಗ್ಗೆ ಮಾರ್ನಿಂಗ್ಗೆ ಗೊತ್ತಾಗಿರೋದು. ಅದನ್ನು ನಿನ್ನೆ ನೈಟು ಎಲ್ಲ ಮಾತಾಡ್ಕೋತಾ ಇದ್ವಿ. ಸೊ ನಾನು ನಮ್ಮ ಯಜಮಾನ್ರು ನಾಳೆ ಬರ್ಡೇ ಇದೆ, ಏನು ಮಾಡೋದು, ಬಿಡೋದಾ ಮಾಡೋದಾ ಅಂತ ಹೇಳ್ಬಿಟ್ಟು ಬಟ್ ಅಂದ್ಕೊಳ್ತಾ ಇದ್ವಿ. ಅವಳಿಗೆ ಕಿವಿಯಲ್ಲಿ ಬಿದ್ದರೂ ಕೂಡ ಅವಳಿಗೆ ಯಾರು ಬರ್ಡೇ, ನೀವೇನು ಮಾತಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಫುಲ್ ಕೇಳ್ತಾ ಇದ್ವು. ಬಟ್ ಆದರೂ ಕೂಡ ನಾವು ಎಲ್ಲಿ ಸ್ವಲ್ಪನೂ ಕೂಡ ಬಿಟ್ಕೊಟ್ಟಿಲ್ಲ. ಹಾಗೆ ಎಲ್ಲದೆ ಹೋದರೆ ನೈಟ್ ಎಲ್ಲ ಅದೇ ಜ್ಞಾನದಲ್ಲಿ ಇದ್ದುಬಿಡ್ತಾಳೆ. ಇನ್ನೂ ಓದಲ್ಲ, ಬರೆಯಲ್ಲ, ಏನೂ ಮಾಡೋಂಗಿಲ್ಲ. ಹಾಗಾಗಿ ಹೇಳಿಲ್ಲ ನಾವು. ನೈಟು ಬೆಳಿಗ್ಗೆ ಎದ್ದ ತಕ್ಷಣ ಹೇಳಿದ್ವಿ, ಹ್ಯಾಪಿ ಬರ್ಡೇ ಮಗಳೇ ಅಂತ ಹೇಳ್ಬಿಟ್ಟು ಹೇಳಿದ್ವಿ, ವಿಶ್ ಕೂಡ ಮಾಡಿದ್ವಿ. ಸೊ ಅವಳು ಕೂಡ ಈಗ ಸ್ಕೂಲಿಗೆ ಹೋಗಿದ್ದಾಳೆ. ಸೊ ಬೆಳಗ್ಗೆದು ಏನೆಲ್ಲ ರೊಟೀನ್ ಆಗಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಗಾಯ್ಸ್, ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಓಕೆ. ಸೊ ಅವಳು 2 ಡ್ರೆಸ್ ಇಟ್ಟಿದ್ಲು, ಇಲ್ಲೊಂದು ಇಟ್ಟಿದ್ದಾಳೆ ನೋಡಿ, ಇನ್ನೊಂದು ಪಿಂಕ್ ಆ್ಯಂಡ್ ವೈಟ್, ಅದು ಹಾಕ್ಕೊಂಡೋಗಿದ್ದಾಳೆ. ಬಟ್ ಇದು ಹಾಕೋ ಅಂತ ಹೇಳಿದೆ, ಅವಳು ಹಾಕ್ಕೊಳ್ತಾನೆ ಇಲ್ಲ. ಇನ್ನೊಂದು ಅವಳು ಬರ್ಡೇಗೆ ಏನು ಗಿಫ್ಟ್ ಬೇಕು ಅಂತ ಕೇಳಿದೆ ನಾನು. ಬಟ್ ಅವಳು ಲಾಸ್ಟ್ ಇಯರ್ ಒಂದು ಗಿಫ್ಟ್ ಹೇಳಿದ್ಲು. ಬಟ್ ಅದನ್ನು ನೋಡೋಣ, ಕೊಡ್ಸೋಕ್ಕಾಯ್ತು ಅಂತ ಇವತ್ತು ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಅವಳು ಅದು ಯೂಸ್ಫುಲ್ ಆಗೋದೇ ಹೇಳಿದ್ದಾಳೆ. ಬಟ್ ನೋಡೋಣ, ಅವಳು ಬಂದಮೇಲೆ ಸರ್ಪ್ರೈಸಾಗಿ ಗಿಫ್ಟ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಗೈಸ್, ಹಾಗೆ ಬನ್ನಿ, ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು. ಅಡುಗೆ ಮುಗಿಸ್ಕೊಂಡು ಅದಾದಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ. ಓಕೆ. ಇವಾಗ ಟೈಮ್ ಆಗ್ತಾಯಿದೆ, ಯಜಮಾನ್ರು ಬರೋ ಟೈಮು. ಹಾಗಾಗಿ ಅವ್ರು ಬರೋಷ್ಟೊತ್ತಿಗೆ ನಾನು ಅಡುಗೆ ಮಾಡ್ಕೊಂಡಿರಬೇಕು. ಸೊ ಅವರು ಬಂದಮೇಲೆ ಊಟ ಮುಗಿಸ್ಕೊಂಡು ನೆಕ್ಸ್ಟ್ ನೈಟ್ ಏನು ಪ್ಲ್ಯಾನು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ವಿ. ಇನ್ನೊಂದು ನಾವೇನೋ ಮಾಡಬೇಕಂತ ಏನು ಅಂದ್ಕೊಂಡಿಲ್ಲ, ಬರ್ಡೇ ಗಿಡೇ ಅಂತೇಳಿ. ಅವ್ರಿಗೂ ಇಷ್ಟ ಇಲ್ಲ, ನಮಗೂ ಕೂಡ ಅಷ್ಟೊಂದು ಇಷ್ಟ ಇಲ್ಲ. ಬಟ್ ನೋಡೋಣ ಏನಾಗುತ್ತೆ ಅಂತ. ಲೆಟ್ಸ್ ಗೋ. ಈಗ ಅಡುಗೆ ಮಾಡೋಣ. ಅವ್ರು ಬಂದುಬಿಡ್ತಾರೆ ಈಗ ಒಂದು 10 ನಿಮಿಷದಲ್ಲಿ. ಮನೆಯಲ್ಲೇ ಇದ್ಬಿಡ್ತಾರೆ, ಇಲ್ಲೇ ಇದ್ದಾರೆ ಅಂತ ಹೇಳ್ತಾರೆ. ಬಟ್ ಆದರೆ ಒಂದು 10 ನಿಮಿಷದಲ್ಲಿ ಹೀಗೆ ಬಂದ್ಬಿಟ್ಟು. ಫ್ರೆಂಡ್ಸ್, 2 days ಬ್ಯಾಕ್ ಊರಿಗೆ ಹೋಗಿದ್ದೆ. ಆವಾಗ ನಮ್ಮೊಮ್ಮೆ ಇದು ಕುಬ್ಸಿ ಪಲ್ಯ ಕೊಟ್ಟಿದ್ದು. ಹಾಗಾಗಿ ಇವತ್ತು ಅದನ್ನೇ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲದೆ ಹೋದರೆ ಬಾಡ ಹೋಗ್ಬಿಡುತ್ತೆ. ಸೊ ಇವಾಗ ಇದನ್ನು ಮಾಡಿ ಅಂತಂದರೆ ಸೊ ಊಟ ಮಾಡ್ಬೋದು. ಫ್ರೆಂಡ್ಸ್, ಇದು ಕುಬ್ಸಿ ಪಲ್ಯ ಅಂತಾರೆ. ಬಟ್ ಹಳ್ಳಿಯಲ್ಲಿ ಇದು ತುಂಬ ಜಾಸ್ತಿನೇ ಪಲ್ಯ ಮಾಡ್ತಾರೆ. ತುಂಬ ಹೆಲ್ತ್ ಬೆನಿಫಿಟ್ಸ್ ಇದು. ಎಣ್ಣೆ ಎಲ್ಲ ತೆಗಿತಾರಲ್ವ, ಇದೇ ಪಲ್ಯದಿಂದನೇ ತೆಗಿತಾರೆ, ಕುಬ್ಸಿ ಎಣ್ಣೆ. ಅದನ್ನು ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಒಂದು ಸರಿ ತೊಳ್ಕೊಂಬಿಡಬೇಕು. ಒಂದು ಹನಿ ಕೂಡ ನೀರು ಇರದೇ ಇರೋ ಹಾಗೆ ತೆಗೆದಿಟ್ಕೊಂಡು ಆಮೇಲೆ ಬಿಸಿ ನೀರಲ್ಲಿ ಕುದಿಸ್ಕೋಬೇಕು. ಸೊ ಇಲ್ಲಿ ನಾನು ಕುದಿಸೋಕೆ ಇಟ್ಟಿದ್ದೀನಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಡಿಯರ್ ಡಾಟರ್, ಹ್ಯಾಪಿ ಬರ್ಡೇ ಶ್ರೀನಿಶಾ, ಮೇ ಗಾಡ್ ಬ್ಲೆಸ್ ಯು. ಅಮ್ಮು, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಸೊ ಇವತ್ತು ಟಿಫಿನ್ನು ಹೊರಗಡೆ ಇಂದ ಪಾರ್ಸಲ್ಲು. ಅಮ್ಮನ್ನು ಫೇವ್ರೆಟ್ ಫುಡ್ ಚಿಟ್ಟಿ ಇಡ್ಲಿ. ಚಿಟ್ಟಿ ಇಡ್ಲಿ ಆ್ಯಂಡ್ ವಡ. ಹಾಯ್ ಅಪ್ಪು, ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್.
ಇಲ್ಲಿ ಡೈರಿ ಮಿಲ್ಕ್ ಚಾಕ್ಲೇಟ್ ಆ್ಯಂಡ್ ಆ ಕಡೆ ಪಲ್ಯ ಕೂಡ ಕುದ್ಸಕ್ಕೆ ಇಟ್ಟಿದ್ದೀನಿ, ಮಾಡಿದ್ರಾಯ್ತು ಅಂತ ಹೇಳಿಬಿಟ್ಟು. ಈ ಕಡೆ ಅಮ್ಮನ ಬರ್ಡೇಗೆ ಒಂದಿಷ್ಟು ಚಾಕ್ಲೇಟ್ಸ್ ಎಲ್ಲ ತರಿಸಿದ್ದೆ ನಾನು. ಬಟ್ ಇದನ್ನು ಸ್ಕೂಲಿಗೆ ಒಯ್ಯೋದಕ್ಕೆ ಪ್ಯಾಕ್ ಮಾಡ್ತಾ ಇದ್ದೀನಿ. ವ್ಯಾನಲ್ಲಿ ಮತ್ತು ಸ್ಕೂಲಲ್ಲಿ 40 ಜನ ಇದ್ದಾರಂತೆ. ವ್ಯಾನಲ್ಲಿ ಒಂದು 30 ಏನೋ ಇರ್ಬೋದು. ಬಟ್ ಟೀಚರ್ಗೆ ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ಡೈರಿ ಮಿಲ್ಕ್ ಚಾಕ್ಲೇಟ್ ತೊಗೊಂಡಿದ್ದಾಳೆ. ಇನ್ನೂ ಒಂದಂದರೆ ಬೇರೆ ಏನೆಲ್ಲ ಪ್ಲ್ಯಾನ್ ಮಾಡ್ಬೋದಾಗಿತ್ತು, ಬಟ್ ಸ್ಕೂಲಲ್ಲಿ ಅಲೋ ಇದೇನೋ ಇಲ್ವೋ ನಮ್ಗೆ ಅಷ್ಟೊಂದು ಗೊತ್ತಿಲ್ಲ. ಹಾಗಾಗಿ ಸ್ವಲ್ಪನೇ ತರಿಸಿದ್ದೀನಿ. ಇನ್ನು ಅಮ್ಮುಗೆ ಬರ್ಡೇ ಅಂದರೆ ಇಡೀ ಅಪಾರ್ಟ್ಮೆಂಟಿಗೆಲ್ಲ ಅವಳು ಚಾಕ್ಲೇಟ್ ಕೊಡಬೇಕು. ಬಂದ ತಕ್ಷಣ ಎಲ್ರಿಗೂ ಚಾಕ್ಲೇಟ್ ಕೊಟ್ಟು ಬಂದಳು. ಹಾಗೆ ಈ ಕಡೆ ಪಲ್ಯ ಕೂಡ ರೆಡಿ ಆಗಿದೆ. ಮಕ್ಕಳಿಗೆ ಇದು ಚಪಾತಿ ಜೊತೆ ಆ್ಯಂಡ್ ರೊಟ್ಟಿ ಜೊತೆ ಕಟ್ಟಿದ್ರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಹೆಲ್ತ್ ಬೆನಿಫಿಟ್ಸ್ ಅಂದರೆ ಸಿಕ್ಕಾಪಟ್ಟೆ ಇದೆ ಗಾಯ್ಸ್. ಸೊ ಏನೆಲ್ಲ ಪ್ರಾಬ್ಲಮ್ಸ್ ಇದೆ ಅದನ್ನು ಕಂಪ್ಲೀಟಾಗಿ ಇದರಿಂದನೇ ನಿವಾರಣೆ ಆಗುತ್ತೆ. ಬಟ್ ಇದನ್ನು ನಾವು ಪಲ್ಯ ಮಾಡಿ ತಿನ್ನೋದು, ಆಮೇಲೆ ಹಸಿ ಕುದಿಸ್ಕೊಂಡು ತಿನ್ನೋದು, ಜ್ಯೂಸ್ ಮಾಡ್ಕೊಂಡು ಕುಡಿಯೋದು, ಇದರಿಂದ ತುಂಬಾ ಕೊಲೆಸ್ಟ್ರಿಕ್ ಆಗಿರ್ಬೋದು, ಬ್ಲಡ್ ಸರ್ಕ್ಯುಲೇಷನ್ ಆಗಿರ್ಬೋದು, ಆಮೇಲೆ ಸ್ಕಿನ್ ಅಂತ ಬಂದರೆ ಸೊ ಪ್ರತಿಯೊಂದು ಕೂಡ ಕಡಿಮೆ ಆಗುತ್ತೆ. ರೊಟ್ಟಿ ಜೊತೆ ಮಾತ್ರ ತುಂಬ ಸಖತ್ತಾಗಿರುತ್ತೆ. ಹಾಗಾಗಿ ಸೊ ಮಕ್ಕಳಿಗೆ ಇದನ್ನು ಡಬ್ಬಿಗೆ ಕಟ್ಟಿದ್ರಾಯ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಇಟ್ಟಿದ್ದೀನಿ. ಹಾಗೆ ಸ್ವಲ್ಪ ರೈಸ್ ಕೂಡ ಕಟ್ಟಿದ್ದೆ ನಾನು. ಇನ್ನು ಸ್ಕೂಲಿಂದ ಮುಗಿಸ್ಕೊಂಬಂದಮೇಲೆ ನಾವು ಊರಿಗೆ ಹೋಗ್ತಾ ಇದ್ವಿ. ಬಟ್ ವಿತೌಟ್ ಪ್ಲ್ಯಾನ್ನು ಊರಿಗೆ ಹೋಗ್ತಾ ಇರೋದು. ಬಸ್ಸಲ್ಲೇ ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಂದರೆ ಬೆಳಿಗ್ಗೆ ಏನೂ ಪ್ಲ್ಯಾನ್ ಇರಲಿಲ್ಲ ಅಲ್ವಾ. ಔಟ್ಸೈಡ್ ಹೋಗಿ ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ತಿನ್ನಿಸ್ಕೊಂಡು ಬಂದು ಮನೆಯಲ್ಲೇ ಕೇಕ್ ಕಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಅಮ್ಮಂದು ನಮ್ಮ ಪ್ಲ್ಯಾನು ಎಲ್ಲ ಉಲ್ಟಾ ಪಲ್ಟಾ ಆಗೋಗ್ಬಿಡ್ತು. ಹಾಗಾಗಿ ಸೊ ನಾನು ಕೂಡ ರೆಡಿ ಆಗಿಬಿಟ್ಟು ಇನ್ನು ಊರಿಗೆ ಹೋಗ್ತಾ ಇದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು 7 o'clock ಆಗ್ತಾಯಿದೆ. ಇನ್ನು ನಾನು ಈ ಬ್ಲಾಗು ಊರಿಗೆ ಹೋದ್ಮೇಲೆ ಮತ್ತೆ ಅಲ್ಲೇ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇನ್ನು ನಾನು ಬಂದಮೇಲೆ ಇದಿಷ್ಟು ರೆಡಿ ಮಾಡಿದ್ದೀನಿ. ಮನೇಲಿರುವಂಥ ಕೆಲವೊಂದು ಡೆಕೋರೇಟ್ ಐಟಮ್ಸ್ಗಳನ್ನ ತೊಗೊಂಡು ರೆಡಿ ಮಾಡಿದ್ದೀನಿ. ಇನ್ನು ನನ್ನ ಮಕ್ಕಳು ಊರಿಂದ ಬಂದಮೇಲೆ ಅಜ್ಜಿ ಜೊತೆ ಮಾತಾಡೋದು, ಅಜ್ಜಿ ಜೊತೆ ಕೂತ್ಕೊಳ್ಳೋದು, ಟೈಮ್ ಪಾಸ್ ಮಾಡೋದು ಅವರಿಗೆ ತುಂಬಾ ಇಷ್ಟ. ಹಾಗಾಗಿ ನಮ್ಮ ಅತ್ತೆ ಕೂಡ ಮಕ್ಕಳಂದರೆ ತುಂಬಾ ಇಷ್ಟ ಅಲ್ವಾ. ಹಾಗಾಗಿ ಅವ್ರ ಜೊತೆ ಆಟ ಆಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಫ್ರೆಂಡ್ಸ್, ಇವಾಗ ಟೈಮ್ ಬಂದುಬಿಟ್ಟು 9 o'clock ಆಗ್ತಾಯಿದೆ. ಸೊ ಇನ್ನೂ ಬರ್ಡೇ ಮಾಡಿಲ್ಲ, ಬಿಕಾಸ್ ನಾನು ಬಂದಿರೋದೇ ಲೇಟು. ನಾನಲ್ಲಿ ಎಷ್ಟು ಗಂಟೆಗೆ ಅಂತಂದರೆ 6 o'clock ಬಿಟ್ಟಿದ್ದೆ. ಬಟ್ ಇಲ್ಲಿ ಬಂದು ರೀಚ್ ಆಗಬೇಕು ಅಂದರೆ 9 o'clock ಆಯಿತು. ಬಟ್ ಅಲ್ಲಿ 1 hour ನನಗೆ ಜೋರ್ಗಿಯಲ್ಲಿ ಟೈಮ್ ವೇಸ್ಟ್ ಆಯಿತು. ಅಲ್ಲಿ ಬಸ್ ಬರಲೇ ಇಲ್ಲ, ಅದಕ್ಕೋಸ್ಕರ ಸೊ ಇವಾಗ ಬಂದೆ. ಸೊ ಇವಾಗ ನಾನು ಈಗ ಬರ್ಡೇ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಅಮ್ಮಗೆ ಹೇಳಿರಲಿಲ್ಲ ಬರ್ಡೇ ಸೆಲೆಬ್ರೇಷನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಸಿಂಪಲ್ಲಾಗಿ ಮಾಡಿರೋದು. ಹಾಗಾಗಿ ಮನೆಯಲ್ಲೇ ಕೇಕ್ ಕಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಏನಾಯಿತು ಅಂದರೆ ಸೊ ಇಲ್ಲಿ ಊರಿಗೆ ಬಂದೆ ನಾನು. ಸಡನ್ಲಿ ಫಿಕ್ಸ್ ಆಗಿರೋದು ಇದು. ಊರಿಗೆ ಬಂದು ಇಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಬರ್ಡೇ ಮಾಡಬೇಕಂತ ಏನಿರಲಿಲ್ಲ, ಬಟ್ ಸಡನ್ಲಿ ಬಂದಿರೋದು. ಹಾಗಾಗಿ ಬಂದಮೇಲೆ ನಮ್ಮ ತಂಗಿ ಅಂತೂ ಕೇಕ್ ರೆಡಿ ಮಾಡಿದ್ಲು. ಹಾಗಾಗಿ ಸೊ ನಾನು ಬರ್ತಾ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಬಂದಿದ್ದೀನಿ. ಬರ್ಡೇಗೆ ಸ್ವಲ್ಪ ಇರಬೇಕು ಅಂತ ಹೇಳ್ಬಿಟ್ಟು. ಜಾಸ್ತಿ ಹೊರ್ಗಡೆ ಯಾರಿಗೂ ಕಳಿಸ್ತಾ ಇಲ್ಲ, ನಮ್ಮ ಮನೆಯವರೇ ನಾವು ಮಾಡ್ತಾ ಇರೋದು. ಹಾಗಾಗಿ ಇವಾಗ 9 o'clock ಆಗ್ತಾಯಿದೆ, ಇನ್ನೂ ಬರ್ಡೇ ಮಾಡಿಲ್ಲ. ಹಾಗಾಗಿ ಸೊ ಇಲ್ಲಿ ನಮ್ಮ ಅಕ್ಕ ಬರ್ತಾರೆ. ಹಾಗಾಗಿ ಅವ್ರನ್ನ ಬರೋ ತನಕ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಇವಾಗ ಬರ್ಡೇ ಹೇಗೆ ಮಾಡ್ತೀನಿ, ಆಮೇಲೆ ಯಾರೆಲ್ಲ ಬರ್ತಾರೆ ಅನ್ನೋದನ್ನು ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ. ಓಕೆ, ಎಂದು ಮಾಡಮ್ ಹೋಲಿ. ಫಸ್ಟ್ ವರ್ಷ ಮಾಂತವರು ಮಾಡಿಲ್ಲ, ನೆಕ್ಸ್ಟ್ ಎಂಗೇಜ್ಮೆಂಟ್ ಯಾವಾಗ ಫ್ರೆಂಡ್ಸ್, ಇನ್ನು ನಾನು ಬರೋಷ್ಟೊತ್ತಿಗೆ ಇಷ್ಟು ಜನ ಬಂದುಬಿಟ್ಟಿದ್ರು. ಅಂದರೆ ಪ್ಲ್ಯಾನಿಂಗ್ ಇತ್ತು ಅಂದರೆ ಮೊದಲೇ ಬಿಫೋರೇ ಹೇಳಿರ್ತಿದ್ದೆ. ಬಟ್ ಏನಂದರೆ ಅಂದಾವೇ ಬರ್ತಾ ನಾನು ಕಾಲ್ ಮಾಡಿರೋದು ಇವರಿಗೆ. ಬಟ್ ನಾನು ಅಲ್ಲಿಂದ ಬರಬೇಕಂದ್ರೆ 2 hours ಬೇಕಾಗುತ್ತೆ ಅಲ್ವಾ. ಹಾಗಾಗಿ ಆವಾಗಲೇ ಕಾಲ್ ಮಾಡಿ ಇಷ್ಟು ಜನರನ್ನ ರೆಡಿ ಮಾಡಿದ್ದೀನಿ. ಬಟ್ ನಮ್ಮ ಮನೆಯವ್ರೇ ಇದ್ದಾರೆ, ಹೊರಗಿನವ್ರು ಯಾರೂ ಇಲ್ಲ. ಸೊ ಹಾಗಾಗಿ ಮನೆ ದೂರ ಇರೋದ್ರಿಂದ ಸ್ವಲ್ಪ ಅವರಿಗೆ ಕಷ್ಟ ಆಗುತ್ತೆ ನೈಟ್ ಟೈಮ್ ಬರೋದಕ್ಕೆ. ಆದರೂ ಕೂಡ ನಾನು ಹೇಳಿದ ತಕ್ಷಣ ಇಷ್ಟು ಜನ ಬಂದುಬಿಟ್ರು. ತುಂಬ ಖುಷಿಯಾಯಿತು ನನಗೆ. ಯಾಕಂದರೆ ಅಷ್ಟು ನೈಟ್ ಟೈಮ್ನಲ್ಲಿ ಅಲ್ಲಿಂದ ಬರಬೇಕು ಅಂದರೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಆದ್ರೂ ಮಾಡಬೇಕು ಅಂತ ಅನ್ನೋದೊಂದು ಖುಷಿ ಇದೆ ಅಲ್ವಾ. ಹಾಗಾಗಿ ಹೇಳಿದ ತಕ್ಷಣ ಬಂದುಬಿಟ್ಟಿದ್ರು. ಸಿಂಪಲ್ ಅಂತ ಅಂದ್ಕೊಂಡು ಇಷ್ಟು ಜನ ಬಂದಿದ್ದು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಆಯಿತು. ಏನಂದರೆ ಡೆಕೋರೇಟ್ ಒಂದು ಇರಲಿಲ್ಲ ಅಷ್ಟೇ. ಬಟ್ ಅದು ಬಿಟ್ಟರೆ ಉಳ್ಕಿದ್ದೆಲ್ಲ ನೀಟಾಗಿ ಮಾಡ್ಕೊಂಡಿದ್ವಿ.
ಇನ್ನು ನಮ್ಮ ಅತ್ತೆ ಅಂತೂ ಅಮ್ಮುಗೆ ಒಂದು ಗಿಫ್ಟ್ ತೊಗೊಂಬಂದಿದ್ದಾರೆ. ಬಟ್ ನನಗೂ ಕೂಡ ಗೊತ್ತಿರಲಿಲ್ಲ. ಬಟ್ ಅವ್ರಿಗೆ ಏನು ತಿಳಿಯುತ್ತೆ ಅದನ್ನು ತೊಗೊಂಡು ಬಂದಿದ್ದಾರೆ. ಹಾಗಾಗಿ ಎಲ್ಲರೂ ನೋಡ್ತಾಯಿದ್ರು. ಇಲ್ಲೂ ನಮ್ಮಣ್ಣನ ಮಗ ನೋಡಿ ಹೆಂಗೆ ಕೂತಿದ್ದಾನೆ ಅಂದರೆ, ಏನು ಅವನದೇ ಬರ್ಡೇ ಹೀರೋ ಥರ ಕೂತಿದ್ದಾನೆ. ಅವನಿಗೆ ಇದೆಲ್ಲ ಗೊತ್ತಿಲ್ಲ, ಹೊಸದು. ಅವ್ನು ಫಸ್ಟ್ ಬರ್ಡೇಗೆ ಕೆಲವೊಂದು ಪ್ರಾಬ್ಲಮ್ಸ್ಗಳಿಂದ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಅವನಿಗೆ ಇದು ಕೇಕ್ ಕಟ್ ಮಾಡೋದು, ಇವರೆಲ್ಲ ಬಂದಿರೋದು ಅವನಿಗೆ ಒಂಥರ ಸ್ಪೆಷಲ್ ಅಂತ ಅನ್ನಿಸ್ತು. ಅವ್ರನ್ನ ನೋಡ್ಕೊಂಡು ಕೂತ್ಕೊಂಡಿದ್ದ. ಫ್ರೆಂಡ್ಸ್, ಇನ್ನು ಈ ಕೇಕ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಡಿಸೈನ್ಸು ಚೆನ್ನಾಗಿ ಬಂದಿದೆಯಲ್ಲ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಇಷ್ಟು ಚೆನ್ನಾಗಿ ಮಾಡಿಕೊಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಅಂದರೆ ಮಾಡ್ತಾರೆ, ಅಡ್ವಾನ್ಸ್ ಹೇಳಬೇಕು. ನಾವು 1.5 ಅವರಲ್ಲಿ ಮಾಡಿಕೊಡು ಅಂದರೆ ಯಾರು ತಾನೇ ಮಾಡಿಕೊಡ್ತಾರೆ. ಆದರೂ ಕೂಡ ಪರವಾಗಿಲ್ಲ, ನಾವು ಹೇಳಿದ ತಕ್ಷಣ ಮಾಡಿಕೊಟ್ರಲ್ಲ, ಅದು ನನಗೆ ತುಂಬಾ ಇಷ್ಟ ಆಯಿತು. ಸೊ ಅದು ಟೇಸ್ಟ್ ಹೇಗಿದೆ ಅಂತ ಗೊತ್ತಿಲ್ಲ, ಬಟ್ ನೋಡೋದಕ್ಕೆ ಮಾತ್ರ ಇಷ್ಟು ಚೆನ್ನಾಗಿ ಕ್ಯೂಟಾಗಿ ಮಾಡಿಕೊಟ್ಟಿದ್ರು. ಕಲರ್ ಕಾಂಬಿನೇಷನ್ನು ನಾವು ಹೇಳಿದ್ವಿ ಫೋನಲ್ಲಿ, ಇದೇ ಥರ ಡಿಸೈನ್ ಬೇಕು ಅಂತ ಹೇಳಿಬಿಟ್ಟು ನಾನು ಪಿಕ್ಚರ್ ಕೂಡ ಕಳಿಸಿದ್ದೆ. ಬಟ್ ಅದೇ ಥರನೇ ಬಂದಿದೆ. ಇನ್ನೊಂದಂದರೆ ಡಾಲ್ ಇತ್ತು ಸೈಡಿಗೆ, ಇನ್ನೊಂದು ನುಚ್ಚಿನ್ಕೆ ಏನೋ ಇತ್ತು, ಅದು ಬಂದಿಲ್ಲ. ಬಟ್ ಈ ಕಡೆ ನಾನು ಫೋಟೋ ಹಾಕಿರ್ತೀನಿ ಸ್ಕ್ರೀನ್ ಮೇಲೆ. ಇದನ್ನೇ ನಾನು ಪ್ಯಾಟರ್ನ್ ಹೇಳಿರೋದು ಅವರಿಗೆ. ಬಟ್ ಅವರು ಮಾಡಿಕೊಡ್ತೀವಿ, ನೀವು ನನಗೆ ಅಡ್ವಾನ್ಸಾಗಿ ಹೇಳ್ಬೋದಾಗಿತ್ತು, ಅವಾಗ ಮಾಡಿಕೊಡ್ತೀನಿ ಅಂತ ಹೇಳಿದರು. ಬಟ್ ನಾವು 1.5 ಅವರಲ್ಲಿ ಬೇಕು ಅಂದರೆ ಯಾರು ತಾನೇ ಮಾಡಿಕೊಡ್ತಾರೆ. ಆದರೂ ಕೂಡ ಪರವಾಗಿಲ್ಲ, ಚೆನ್ನಾಗಿ ಮಾಡಿಕೊಟ್ರು. ಇನ್ನು ಬರ್ಡೇ ಕೂಡ ಸ್ಟಾರ್ಟ್ ಆಗಿಬಿಟ್ಟಿದೆ ನೋಡಿ. ಎಲ್ಲರೂ ಫಸ್ಟಿಗೆ ನಾವು ಆರತಿನ ಬೆಳಗ್ತಾ ಇದ್ದೀವಿ. ಎಷ್ಟು ಜನ ಬಂದಿದ್ದರು ಅವ್ರ ಕೈಯಿಂದ ಆರತಿನ ಬೆಳಗಿಸ್ದೆ. ಬಟ್ ಯಾವ ಟೈಮು ಯಾವಾಗ ಹೇಗೆ ಬರುತ್ತೋ ಗೊತ್ತಿಲ್ಲ. ಸಿಕ್ಕೋಷ್ಟು ಜನ ನಮ್ಮವರು ಅಂತ ಅಂದ್ಕೊಂಡು ಅವ್ರ ಜೊತೆನೇ ಸೆಲೆಬ್ರೇಟ್ ಮಾಡಬೇಕು. ಬಟ್ ಆಲ್ಮೋಸ್ಟ್ ಎಲ್ಲರೂ ಬಂದುಬಿಟ್ಟಿದ್ರು. ಟೈಮ್ ನೋಡಿದ್ರೆ ಯಾರೂ ಅಷ್ಟು ದೂರದಿಂದ ಬರಲ್ಲ. ತುಂಬ ಜನ ಕರೆಸ್ಕೊಳ್ತಾರೆ, ಜಾಸ್ತಿ ಕರೆಸ್ಕೊಳ್ತಾರೆ ಒಂದು ಫಂಕ್ಷನ್ ಇತ್ತು ಅಂದರೆ. ಬಟ್ ನಾನು ಒಂದು ಫೋನ್ ಕಾಲಿಂದ ಮಾಡಿರೋದಷ್ಟೇ, ವಿತೌಟ್ ಪ್ಲ್ಯಾನು. ಹಾಗಾಗಿ ಹೇಳಿದ ತಕ್ಷಣ ಬಂದ್ರಲ್ಲ, ಅದು ನನಗೆ ತುಂಬ ಖುಷಿ ಆಯಿತು. ನಾನು ತುಂಬ ಸಿಂಪಲ್ಲಾಗಿ ಮಾಡಬೇಕು ಅಂತ ಅಂದ್ಕೊಂಡೆ. ಬಟ್ ಡೆಕೋರೇಟ್ ಒಂದು ಬಿಟ್ಟರೆ ಉಳ್ಕಿದ್ದೆಲ್ಲ ಚೆನ್ನಾಗೇ ಆಗಿಬಿಟ್ಟಿದೆ. ನಮ್ಮ ಅಣ್ಣನ ಮಗನಿಗೆ ಎಲ್ಲರನ್ನ ನೋಡಿ ಶಾಕು. ಅವನಿಗೆ ನೋಡ್ತಾ ಇದ್ದೀನಿ ನಾನು, ಅವನದೇ ಬರ್ಡೇ ಸೆಲೆಬ್ರೇಷನ್ ಥರ ಅವನು ಫೀಲ್ ಮಾಡ್ತಾಯಿದ್ದ. ಅವ್ರ ಅಪ್ಪನ ಕೂಡ ಒಂದು ಸ್ವಲ್ಪನೂ ಕೂಡ ಬಿಟ್ಟು ಇರ್ತಾ ಇರಲಿಲ್ಲ. ಎಲ್ಲರನ್ನ ನೋಡಿ ಸ್ವಲ್ಪ ಶಾಕ್ ಆಗಿಬಿಟ್ಟಿದ್ದ. ಇನ್ನು ನಮ್ಮ ಅತ್ತಿಗೆ ಅಂತೂ ಬಂದವ್ರಿಗೆಲ್ರಿಗೂ ಕುಂಕುಮನ ಹಚ್ತಾಯಿದ್ರು. ಬಟ್ ಅದು ಹಚ್ಚೋದ್ರಿಂದ ಒಂದು ಗುಡ್ ನೇಚರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಹಿಂದಿಂದನೂ ಬಂದಿರೋದು, ಬಟ್ ನಾವು ಅದನ್ನು ಮರೆಮಾಚಬಾರ್ದು, ಮತ್ತು ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗಬೇಕು. ಸೊ ಗೈಸ್, ಬರ್ಡೇ ಸೆಲೆಬ್ರೇಷನ್ ಸೊ ಇವಾಗ ಸ್ಟಾರ್ಟೆಡ್ ಆಗ್ತಾಯಿದೆ. ಫ್ರೆಂಡ್ಸ್, ಇನ್ನು ನಮ್ಮ ಯಜಮಾನ್ರಂತೂ ಬಂದಿಲ್ಲ, ಕೆಲಸ ಇತ್ತು ಅವ್ರಿಗೆ. ಸೊ ಹಾಗಾಗಿ ಅವ್ರನ್ನ ಬಿಟ್ಟು ನಾವು ಅಷ್ಟೇ ಜನ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಇನ್ನು ಅವ್ರು ಬಂದಿದ್ದರು ಅಂದರೆ ನಾವು ಅವರು ಸೇರಿ ಕೇಕ್ ಕಟ್ ಮಾಡ್ತಾಯಿದ್ವಿ. ಬಟ್ ಅವ್ರು ಬರಲಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣ ಮತ್ತು ನಮ್ಮ ಅಣ್ಣನ ಹೆಂಡತಿ ಕೈಯಲ್ಲಿ ಕೇಕನ್ನು ಕಟ್ ಮಾಡಿಸ್ತಾ ಇದ್ದೀನಿ. ನಾವು ಎನಿ ಟೈಮ್ ಇರ್ತೀವಿ, ನಮ್ಮ ಸಿಕ್ಕೋರ ಜೊತೆ ನಾವು ಸೆಲೆಬ್ರೇಟ್ ಮಾಡೋದು ತುಂಬಾ ಖುಷಿ ಕೊಡೋ ವಿಷಯ. ಹಾಗಾಗಿ ಅವ್ರ ಜೊತೆನೇ ಮಾಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟ್ ಇಯರ್ ಎಲ್ಲ ನಾವು ಇರ್ತೀವಲ್ವ, ಆವಾಗ ಕಟ್ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಸೊ ಇವ್ರ ಜೊತೆನೇ ಇವತ್ತು ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಬಂದಿದ್ದೆ ನಾನು. ಬಟ್ ಅದೇ ಥರನೇ ಆಗಿದೆ. ಇನ್ನೊಂದಂದರೆ ನಮ್ಮಣ್ಣನಿಗೆ ಸಿಕ್ಕಾಪಟ್ಟೆ ಕೆಲಸಗಳಿರುತ್ತೆ, ಅವನು ಸಿಕ್ಕಿರೋದೇ ಅಪರೂಪ. ಹಾಗಾಗಿ ಅವ್ನು ನೈಟ್ ಟೈಮು ಈ ಥರ ಬರ್ಡೇ ಸೆಲೆಬ್ರೇಷನ್ ಇದೆ ಅಂತಂದರೆ ಅವ್ನು ಬರೋದೇ ಇಲ್ಲ. ಬಟ್ ಅವನಿಗೆ ಕೆಲಸ ಏನೂ ಇರಲಿಲ್ಲ ಅಂತ ಅನಿಸುತ್ತೆ, ಹಾಗಾಗಿ ಬಂದಿದ್ದ. ಹಾಗಾಗಿ ಅವ್ರ ಜೊತೆನೇ ಕೇಕ್ ಕಟ್ ಮಾಡ್ತಾಯಿದ್ದೀನಿ. ಇನ್ನು ಮಕ್ಕಳಿಗೆಲ್ಲ ಎಷ್ಟು ಖುಷಿ ಅಲ್ವಾ ಬರ್ಡೇ ಅಂದರೆ. ಹಾಗಾಗಿ ಸೊ ನೋಡ್ಕೊಂಬನ್ನಿ.
ಫ್ರೆಂಡ್ಸ್, ಇನ್ನು ಬರ್ಡೇ ಸೆಲೆಬ್ರೇಷನ್ ಹೇಗಾಯಿತು, ಚೆನ್ನಾಗೈತಲ್ವಾ? ಸೊ ಎಲ್ಲರೂ ಬಂದು ಸೆಲೆಬ್ರೇಟ್ ಮಾಡಿರೋದು ತುಂಬ ಖುಷಿ ಕೊಡೋ ವಿಷಯ. ಹಾಗೆಯೇ ಅವರು ಕೂಡ ಕೆಲವೊಂದು ಅಮ್ಮಗೆ ಗಿಫ್ಟೆಲ್ಲ ತೊಗೊಂಬಂದಿದ್ದಾರೆ. ಸೊ ಅವಳು ಬೇಡ ಅಂತ ಇದ್ಲು. ಹಾಗೆ ಇವಾಗ ನೈಟ್ ಟೈಮು ಕೆಲವೊಂದು ಏನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ಎಲ್ಲ ಕ್ಲೋಸ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ಸಾಕಷ್ಟು ಜನ ಅಮೌಂಟ್ಸೇ ಕೊಟ್ಟಿದ್ದಾರೆ ಅವಳಿಗೆ. ಬಟ್ ಅವಳಿಗೆ ಏನು ಗಿಫ್ಟ್ ಬಂದಿದೆ, ಯಾರ್ಯಾರೆಲ್ಲ ಏನೇನೆಲ್ಲ ಕೊಟ್ಟಿದ್ದಾರೆ ಅನ್ನೋದನ್ನು ಅದನ್ನು ಕೂಡ ಒಂದು ಬ್ಲಾಗಲ್ಲಿ ಹಾಕಿರ್ತೀನಿ. ಇನ್ನು ಇಲ್ಲಿ ಅಲ್ಲದೆ ನಾವು ಗುಲ್ಬರ್ಗದಲ್ಲಿ ಬರಬೇಕಾದ್ರೆ ಮುಂಚಿತವಾಗಿ ಕೆಲವೊಂದು ಮಕ್ಕಳೆಲ್ಲ ಗಿಫ್ಟ್ ಕೂಡ ಕೊಟ್ಟಿದ್ದಾರೆ. ಆಮೇಲೆ ಅಲ್ಲಿ ವಿಶೇಷ ಮಾಡಿ ನನಗೆ ಗೊತ್ತಿರೋರು ನನಗೆ ಗಿಫ್ಟ್ ಕೂಡ ಕೊಟ್ಟು ಕಳಿಸಿದ್ದಾರೆ ಅಮ್ಮಗೆ. ಸೊ ಅದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಇನ್ನು ಅಮ್ಮಗೆ ಅವ್ರ ಅಜ್ಜಿ ಒಂದು ಗಿಫ್ಟ್ ತೊಗೊಂಬಂದಿದ್ದಾರೆ, ಗೋಲ್ಡು. ಸೊ ಇಷ್ಟು ಕಾಸ್ಟ್ಲಿ ಕೊಟ್ಟು ತೊಗೊಂಬರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಅಮ್ಮಗೆ ತುಂಬ ಇಷ್ಟ ಆಯಿತು, ನನಗೂ ಕೂಡ ಇಷ್ಟ ಆಗಿದೆ. ಅದು ಏನು ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇನ್ನು ನಮ್ಮ ಮನೆ ಮೇಲ್ಗಡೆ ಬಾಡಿಗೆ ಇದ್ದರು, ಹಾಗಾಗಿ ಅವರು ಕೂಡ ಅವ್ರ ಮಕ್ಕಳನ್ನು ಕರ್ಕೊಂಡು ಬರ್ಡೇಗೆ ಬಂದಿದ್ದಾರೆ. ಸೊ ಅಲ್ಲಿಂದ ಬರಬೇಕಾದ್ರೆ ತುಂಬಾ ಸ್ವಲ್ಪ ದೂರ ಆಗುತ್ತೆ, ಒಂದು 10-15 ನಿಮಿಷ ನಡ್ಕೊಂಬರಬೇಕು. ಆದರೂ ಈ ನೈಟ್ ಟೈಮಲ್ಲಿ ಬಂದಿರೋದು ತುಂಬಾ ಖುಷಿ ಆಯಿತು. ಇವರು ಕೂಡ ಅಮ್ಮಗೆ ಒಂದು ಗಿಫ್ಟ್ ತೊಗೊಂಬಂದಿದ್ದಾರೆ. ಪ್ರತಿಯೊಂದು ಕೂಡ ನಾನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ ನೆಕ್ಸ್ಟ್ ಬ್ಲಾಗಲ್ಲಿ. ಹಾಗೆ ಕೆಲವೊಂದು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ಎಲ್ಲರೂ ಸೇರಿ. ಸಿಕ್ಕಾಪಟ್ಟೆ ಖುಷಿ ಆಯಿತು ಮಾತಾಡ್ತಾ ಎಂಜಾಯ್ ಮಾಡ್ತಾ. ಇನ್ನು ಅಮ್ಮಗಂತೂ ಎಲ್ಲರೂ ಕೇಕ್ ತಿನ್ನಿಸ್ತಾನೇ ಇದ್ರಲ್ಲ, ಅವಳಿಗೆ ಸಿಕ್ಕಾಪಟ್ಟೆ ತಿಂದ್ಬಿಟ್ಟು ಅದು ಇರಿಟೇಟ್ ಮಾಡ್ಕೊಳ್ತಾ ಇದ್ಲು. ಬಟ್ ಜಸ್ಟ್ ಒಂದು ಸೆಲ್ಫಿಗೋಸ್ಕರ ಸುಮ್ಮನೆ ತಿಂದಾಗೆ ಹಿಡ್ಕೊಂಡಿರ್ತೀವಿ, ನೀನು ಫೋಟೋಸ್ಗೆ ಸ್ಮೈಲ್ ಮಾಡು ಅಂತ ಹೇಳ್ತಾಯಿದ್ರು. ಆದರೂ ಅವಳು ಒಪ್ತಾ ಇರಲಿಲ್ಲ. ಇನ್ನು ನಮ್ಮ ಅತ್ತಿಗೆ ಅಂತೂ ವಿತ್ ಪ್ಲ್ಯಾನ್ ಏನಿಲ್ಲ, ಇದು ವಿತೌಟ್ ಪ್ಲ್ಯಾನೇ. ಬಟ್ ನನಗೆ ಇದು ಒಂಥರ ಸರ್ಪ್ರೈಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಭಾಳ ದಿನದಿಂದ ಅಂದ್ಕೊಳ್ತಾ ಇದ್ದೆ ಈ ಥರ ಒಂದು ಫ್ರೇಮ್ ಮಾಡಿಸೋಣ ಅಂತ ಹೇಳ್ಬಿಟ್ಟು. ನಾನು ಫೋಟೋಸ್ ಕೂಡ ಸೆಂಡ್ ಮಾಡಿದ್ದೆ ನನಗೆ ಪರಿಚಯ ಇರೋರು ಫೋಟೋಗ್ರಾಫಿಗೆ. ಬಟ್ ಅವರು ಟೈಮ್ ತೊಗೊಂಡಿದ್ರು. ಅಷ್ಟೊಂದೇನು ನಮಗೆ ಅರ್ಜೆಂಟ್ ಏನಿಲ್ಲ, ನಿಧಾನವಾಗಿ ಮಾಡಿಕೊಡಿ ಅಂತ ಹೇಳಿದ್ದೆ. ಬಟ್ ಏನಂತಂದರೆ ಇದು ಸರ್ಪ್ರೈಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಫೋಟೋಸ್ ಮಾಡಿರೋದು ಸೊ ಚೆನ್ನಾಗಿ ಬಂದಿದೆ, ಎಷ್ಟು ಕ್ಯೂಟಾಗಿ ಬಂದಿದೆ. ಇದು 1.5 ಅವರಲ್ಲಿ ಏನೋ ಮಾಡಿಕೊಟ್ಟಿರೋದಂತೆ. ಇಷ್ಟು ಚೆನ್ನಾಗಿ ಮಾಡಿಕೊಡ್ತಾರಂತ ನನಗಂತೂ ಗೊತ್ತಿರಲಿಲ್ಲ. ಯಾಕಂದರೆ ಬಿಫೋರೇ ಹೇಳಬೇಕು ಏನು ಮಾಡಿದ್ರು. ಈಗ ಅರ್ಜೆಂಟಲ್ಲಿ ಬೇಕು ಅಂದರೆ ಮಾಡಿಕೊಡೋಕ್ಕಾಗಲ್ಲ, ಆದರೂ ಕೂಡ ಮಾಡಿ ಕೊಟ್ಟಿದ್ದಾರೆ. ಇನ್ನು ಅಷ್ಟೊತ್ತಿಗೆ ನಮ್ಮ ಅಪ್ಪ ಕೂಡ ಕೆಲಸದಿಂದ ಮನೆಗೆ ಬಂದರು. ಇನ್ನು ಅವರು ಎಲ್ಲ ಮಕ್ಕಳಿದ್ರು ಅಂದರೆ ಫುಲ್ಲು ಕಾಮಿಡಿ ಆಗಿರ್ತಾರೆ. ದೊಡ್ಡವರು ಅಂತ ಬಂದರೆ ತುಂಬ ಸೀರಿಯಸ್ ಆಗಿರ್ತಾರೆ. ನಮ್ಮ ಮನೇಲಿ ಎಲ್ಲರೂ ನಗ್ತಾಯಿದ್ರು, ಬರ್ಡೇ ಯಾರ್ದು, ತಿನ್ಸೋದು ಯಾರಿಗೂ ಅಂತ ಹೇಳ್ಬಿಟ್ಟು. ಸೊ ಗೈಸ್, ನೋಡ್ತಾ ಇದ್ದೀರಲ್ವ ಎಷ್ಟು ಜನ ಬಂದಿರೋದು. ನಮ್ಮ ತಂಗಿ ಒಂದು ಡೈಲಾಗ್ ಹೇಳಿದ್ಲು, ಒಬ್ರೊಬ್ಬರು ಒಂದು ಮುತ್ತು ರತ್ನ ಇದ್ದ ಹಾಗೆ ಅಂತ ಹೇಳಿದ್ಲು. ಹಾಗಾಗಿ ಎಲ್ಲರೂ ನಗ್ತಾ ಇದ್ದೀವಿ. ಯಾಕಂದರೆ ನಾವೆಲ್ಲರೂ ಸಿಗೋದೇ ಸ್ವಲ್ಪ ಅಪರೂಪ. ಹಾಗಾಗಿ
ಎಲ್ಲರ ಜೊತೆ ಈ ಥರ ಒಂದು ಚಿಕ್ಕ ಬರ್ಡೇ ಸೆಲೆಬ್ರೇಷನ್ ಆಯ್ತಾ ಅಲ್ಲ ಅಂತೇಳ್ಬಿಟ್ಟು ಒಂದು ಖುಷಿ ಆ್ಯಂಡ್ ಅಷ್ಟೇ. ನಾವು ತುಂಬ ಜಾಸ್ತಿ ಜನನೇ ಇದ್ದೀವಿ. ನಾನು ಆಲ್ಮೋಸ್ಟ್ ಒಂದು 40% ಜನರನ್ನು ಮಾತ್ರ ತೋರಿಸಿದ್ದೀನಿ. ಇನ್ನೂ 60% ಜನ ಇನ್ನೂ ಬಂದಿಲ್ಲ. ಹಾಗೆ ಇಲ್ಲಿ ಕೇಕ್ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಇದು ಫೈನಲಿ ಇದು ಕೇಕ್ ನಾನು ನೋಡಿದ ತಕ್ಷಣ ಕಟ್ ಮಾಡಬೇಕು ಅಂತ ನನಗೆ ಮನಸ್ಸಿಗೆ ಬರ್ತಾನೆ ಇರಲಿಲ್ಲ. ಹಾಗೆ ನೋಡ್ಕೊಂಡು ಇಟ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಳ್ತಾ ಇದ್ದೆ. ಬಟ್ ಇದು ಬಾಲ್ಸ್ ಎಲ್ಲ ಇಟ್ಟು ಚಿಕ್ಕ ಚಿಕ್ಕದು ಸ್ಟಾರ್ಸು ಆ್ಯಂಡ್ ಚಿಕ್ಕ ಬಾಲ್ಸ್ ಹಾಕಿ ಫ್ಲವರ್ಸ್ ಪೆಟಲ್ಸ್ ಹಾಕಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಎಲ್ಲ ಕಲರ್ ಅಂತೂ ಇಷ್ಟು ಚೆನ್ನಾಗಿತ್ತು ನೋಡಿ. ಕಟ್ ಮಾಡಬೇಕು ಅಂದರೆ ನನಗೆ ಮನಸ್ಸೇ ಬರ್ತಾಯಿಲ್ಲ. ಹೀಗೆ ಇಡೋಣ ಅಂತ ಹೇಳ್ಬಿಟ್ಟು ಅನ್ನಿಸ್ತಾಯಿತ್ತು. ಆದರೂ ಕೂಡ ಕಟ್ ಮಾಡಬೇಕಲ್ಲ, ಹಾಗೆ ಕಟ್ ಮಾಡ್ತಾಯಿದ್ದೀನಿ. ಇನ್ನೂ ನಾವು ಏನು ಮಾಡಿದ್ವಿ ಅಂತಂದರೆ ಚೋಡಾ ಮಾಡಿದ್ವಿ ಆ್ಯಂಡ್ ಚಿಪ್ಸ್ ತೊಗೊಂಡು ಬಂದಿದ್ದೆ ನಾನು. ಆಮೇಲೆ ಸೇವಾ ಆ್ಯಂಡ್ ಸೋನಾ ಪಾಪಡಿ ವಿತ್ ಕೇಕು. ಸೊ ಇಷ್ಟು ಮಾಡ್ಕೊಂಡಿದ್ವಿ. ಬಿಫೋರೇ ಪ್ಲ್ಯಾನಿಂಗ್ ಇತ್ತು ಅಂದರೆ ಏನಾದರೂ ಟಿಫನ್ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಳ್ತಾ ಇದ್ವಿ. ಬಟ್ ಏನಂದರೆ ವಿತೌಟ್ ಪ್ಲ್ಯಾನ್ ಆಗಿರೋದ್ರಿಂದ ಸೊ ಇಷ್ಟೇ ಮಾಡೋಕ್ಕಾಗಿರೋದು. ಇನ್ನು ಎಲ್ರಿಗೂ ಕೊಟ್ವಿ, ತಿಂತಾ ಇದ್ದಾರೆ ಫ್ರೆಂಡ್ಸ್. ಹಾಗೆ ಯೂಟ್ಯೂಬಲ್ಲಿ ನನಗೆ ನನ್ನ ಮಗಳಿಗೆ ಬರ್ಡೇ ನೆನಪಿಟ್ಕೊಂಡು ಒಂದಿಷ್ಟು ಜನ ವಿಶ್ ಮಾಡಿದ್ದೀರಾ. ತುಂಬ ಥ್ಯಾಂಕ್ ಯು ಸೋ ಮಚ್. ಬಟ್ ನಾನು ಅಂದ್ಕೊಂಡಿರಲಿಲ್ಲ. ಈಗ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನಾನು ಯಾರೆಲ್ಲ ವಿಶ್ ಮಾಡಿದ್ದಾರೆ. ಆಮೇಲೆ ಸೊ ವಾಟ್ಸಪ್ಪಲ್ಲಿ ಸಿಕ್ಕಾಪಟ್ಟೆ ಜನ ಮಾಡಿದ್ದಾರೆ. ಇವತ್ತಿನ ಫುಲ್ ಡೇ ವಾಟ್ಸಪ್ಪಲ್ಲಿ ಇಷ್ಟೊಂದು ಜನ ವಿಶ್ ಮಾಡ್ತಾರಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಬಟ್ ಅವ್ರದ್ದೆಲ್ಲ ಡೀಟೇಲ್ಸ್ ನಾನು ಈ ಕಡೆ ಹಾಕಿರ್ತೀನಿ, ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ವಾಟ್ಸಪ್ಗೆ ಮೆಸೇಜ್ ಮಾಡಿರೋರು, ಆಮೇಲೆ ಯೂಟ್ಯೂಬಲ್ಲಿ ಕೂಡ ಮೆಸೇಜ್ ಮಾಡಿದ್ದಾರೆ. ತುಂಬ ಥ್ಯಾಂಕ್ ಯು ಸೋ ಮಚ್. ನನ್ನ ಮಗಳ ಬರ್ಡೇ ನೆನಪಿಟ್ಕೊಂಡು ಮಾಡಿದ್ದೀರಲ್ಲ, ಅಷ್ಟು ಸಾಕು ನನಗೆ. ಸೊ ಗೈಸ್, ನಿಮ್ಮನ್ನು ಯಾವತ್ತೂ ಕೂಡ ನಾನು ಮರೆಯಲ್ಲ, ನನ್ನ ಮಗಳು ಕೂಡ ಮರೆಯೋದಿಲ್ಲ. ಹಾಗಾಗಿ ಅಷ್ಟು ಪ್ರೀತಿ ವಿಶ್ವಾಸನ ತೋರಿಸಿ ಸೊ ಇಲ್ಲಿ ತನಕ ಬೆಳೆಸ್ಕೊಂಡು ಬಂದಿದ್ದೀರಾ ಯೂಟ್ಯೂಬಲ್ಲಿ. ಸೊ ಹಾಗಾಗಿ ಇದೇ ಥರ ಬೆಳೆಸ್ಕೊಂಡು ಹೋಗಿ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ, ಹಾಗೆ ಫ್ರೆಂಡ್ಸ್ ಇಷ್ಟೊತ್ತನ ಫಂಕ್ಷನ್ ಎಲ್ಲ ಮುಗೀತು. ಇನ್ನೆಲ್ಲರೂ ತಿಂದು ಆಮೇಲೆ ಅವರಿಗೆ ಸ್ವಲ್ಪ ಇಲ್ಲಿ ಸರಿಯಾಗಿ ತಿನ್ನಲಿಲ್ಲ. ಕೆಲವೊಬ್ರು ಮಕ್ಕಳೆಲ್ಲ ಇದ್ದರು, ತುಂಬ ಆಟ ಮಾಡ್ತಾಯಿದ್ರು. ಹಾಗಾಗಿ ಅವ್ರಿಗೆ ಸ್ವಲ್ಪ ಬ್ಯಾಗಲ್ಲಿ ಹಾಕಿ ಕೊಟ್ಟಿದ್ದೀನಿ. ಇನ್ನು ಅವರು ಕೂಡ ತಿಂದರು, ನಮ್ಮ ಅತ್ತೆ ಕೂಡ ತಿಂದು ಫಂಕ್ಷನ್ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗಿದ್ದಾರೆ. ಇವಾಗ ಟೈಮ್ ಬಂದುಬಿಟ್ಟು 10:30 ಆಗ್ತಾಯಿದೆ. ಸೊ ಬರ್ಡೇ ಕಂಪ್ಲೀಟ್ ಆಗಿರೋದೇ 10:30ಗೆ. ಹಾಗಾಗಿ ಸೊ ನಾವು ಇನ್ನೂ ಏನೂ ತಿಂದಿಲ್ಲ. ಆಮೇಲೆ ಕೇಕ್ ಹೇಗಿದೆ ಅಂತ ಕೂಡ ಗೊತ್ತಿಲ್ಲ. ಬಟ್ ನಾವು ಕೇಕು ಹೇಳಿ ಮಾಡಿಸಿರೋದ್ರಿಂದ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಯಾರಿಗಾದರೂ ಕೇಕ್ ಬೇಕಾಯಿತು ಅಂದರೆ ನಾನು ಅವ್ರದ್ದು ಫುಲ್ ಡೀಟೇಲ್ಸ್ ಎಲ್ಲ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ನೀವು ಅಲ್ಲಿ ಹೋಗಿ ಕೂಡ ನೀವು ಹೇಳಿ ಮಾಡಿಸ್ಕೋಬೋದು, ಹಾಗೆ ಆರ್ಡರ್ ಕೂಡ ಮಾಡ್ಬೋದು. ಓಕೆ, ತುಂಬ ಚೆನ್ನಾಗಿತ್ತು ಟೇಸ್ಟ್ ಕೂಡ. ಸೊ ಇವಾಗ ಎಲ್ಲರೂ ತಿಂದು ಹೋದರು, ನಾವು ಕೂಡ ಇನ್ನೂ ತಿಂದಿಲ್ಲ. ಬಟ್ ಕ್ಲೀನಿಂಗ್ ಮಾಡಿದ್ಲು ಇಷ್ಟೊತ್ತನ, ಹಾಗಾಗಿ ಟೈಮ್ ಆಯಿತು. ಬನ್ನಿ ಇವಾಗ ನಾವು ಕೂಡ ಸ್ವಲ್ಪ ಏನಾದರೂ ಊಟ ಮುಗಿಸ್ಕೊಂಡು ಸೊ ಇವಾಗ ಮಲ್ಕೋಬೇಕು. ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.